ನಮ್ಮ ಮೇಲೆ ವಿಸಿಟ್ ಮಾಡಿ ಈ ಸಂದರ್ಭದಲ್ಲಿ ಮುಧೋಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 223/24 ಅಂಡರ್ ಸೆಕ್ಷನ್ 189 to 191 to 326G, 324, 109, 103, 190 BNS ಭಾರತೀಯ ನ್ಯಾಯ ಸಂಹಿತೆ ಕಲಂನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಈ ಕೇಸ್ದು ಸಂಕ್ಷಿಪ್ತ ಮಾಹಿತಿ ಅಂದರೆ, 2 ಜನ ಝೈಬಾನು ಲೇಡಿ ಏಜ್ 55 ಇಯರ್ಸ್ ಹಾಗೂ ಶಬಾನಾ ಅಂತ ಏಜ್ 29 ಇಯರ್ಸ್ ಅವರು ಫೈರ್ನಲ್ಲಿ ಆನ್ ದ ಸ್ಪಾಟ್ ಚಾರ್ಡ್ ಆಗಿದ್ದಾರೆ. 2 ಮೆಂಬರ್ಸ್ ದಸ್ತಗೀರ್ ಸಾಹಬ್ ಪಂಡಾರಿ 64 ವರ್ಷ, ಸುಭಾನ್ ಪಂಡಾರಿ ಏಜ್ 27 ವರ್ಷ. ಇಬ್ಬರು ಅವ್ರಿಗೆ ಇಂಜುರಿ ಆಗಿ ಸದ್ಯಕ್ಕೆ ಈಗ ಟ್ರೀಟ್ಮೆಂಟ್ ತಗೊಳ್ತಾರೆ. ಸಾದಿಕ್ ಪಂಡಾರಿ ಅಂತ 19 ಇಯರ್ಸ್ ಹುಡುಗ, ಈ ಎಸ್ಕೇಪ್ ಆಗ್ತಾರೆ, ಅವ್ರಿಗೆ ಏನು ಆಗಿಲ್ಲ. ಸೊ ಈ ಮನೆ ಆಲ್ಮೋಸ್ಟ್ 500 ಮೀಟರ್ಸ್ ಒಳಗೆ ಇದೆ, ಗದ್ದೆನಲ್ಲಿ ಇದೆ. ನಾವು ನಮಸ್ಕಾರ ಹೇಳಕ್ಕಾಗಲ್ಲ, ಬಟ್ ಫಾರ್ಮ್ ಲ್ಯಾಂಡ್ ಒಳಗೆ ಇದೆ. ಸಿಂಪಲ್ ಚಿಕ್ಕದು ಒಂದು ಮನೆ. ಯಾರೋ ಟಾರ್ಗೆಟ್ ಮಾಡಿನೇ ಪ್ಲಾನ್ ಮಾಡಿನೇ ಅಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಎಂಟ್ರಿಯಿಂದ ಗದ್ದೆ ಕಡೆಯಿಂದ ಬಂದು ಪ್ಲಾನ್ ಮಾಡಿ ಪೆಟ್ರೋಲ್ ಯೂಸ್ ಮಾಡಿ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ. ಪರ್ಪಸ್ ನೋಡಕ್ಕೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ, ಇದರಿಗೆ ಒಂದು ಸಲ ಫಿನಿಶ್ ಮಾಡಬಹುದು ಅಂತ ನಾವು ಥ್ಯಾಂಕ್ಫುಲಿ ಇದರಲ್ಲಿ 3 ಜನ ಸರ್ವೈವ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಬೇರೆ ಬೇರೆ ಒಂದು ಟೀಮ್ ಮಾಡಿಬಿಟ್ಟು ಬೇರೆ ಬೇರೆ ಕ್ರೂ ಮೇಲೆ ವರ್ಕ್ ಮಾಡ್ತಿದ್ದಾರೆ. ನಾವು ಸೇಫ್ ಆಗಿ ಹೇಳ್ಬೋದು, ಭಾಳ ಬೇಗನೆ ಕೇಸ್ ಡಿಟೆಕ್ಟ್ ಮಾಡಿ ಯಾರ್ಯಾರು ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿ ಸೇರಿದ್ದಾರೆ ಒಳ್ಳೆ ರೀತಿಯಲ್ಲಿ ಒಂದು ಕಠಿಣ ಶಿಕ್ಷೆ ಸಸ್ಪೆಕ್ಟ್ಸ್ ಆ ಒಂದು ಈ ಸ್ಟೇಜ್ನಲ್ಲಿ ಯಾರ ಬಗ್ಗೆ ಸರಿಯಾಗಲ್ಲ. ನಾವು ಅಲ್ಲಿ ಕ್ಲಾರಿಟಿ ಇರಬೇಕು, 100% ಕ್ಲಾರಿಟಿ ಆದ್ಮೇಲೆ ನಾವು ಮತ್ತೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ಬಗ್ಗೆ ಎಷ್ಟು ಮಾಡಿದೆ ಸರ್, ಟೀಮ್ ಎಷ್ಟು ಮಾಡಿದ್ದಾರೆ ಸರ್? ನಮಗೆ 4-5 ಟೀಮ್ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ, ಬೇರೆ ಬೇರೆ ಸಸ್ಪಿಷನ್ ಮೇಲೆ, ಬೇರೆ ಬೇರೆ ಕ್ಲೂಸ್ ಮೇಲೆ ಕೆಲಸ ಮಾಡ್ತೀವಿ. ಸೊ ವಿಲ್ ಕೀಪ್ ಇನ್ಫಾರ್ಮ್. ಮುಸ್ಲಿಂ ಕುಟುಂಬ ಆಗಿರೋದ್ರಿಂದ ಬೇರೆ ಆಯಾಮ ಕೂಡ ಇರುತ್ತೆ ಸರ್, ಅದರದ್ದು ಏನಾದರೂ ಕಮ್ಯುನಿಟೀಸು ಏನಾದರೂ ಇದರಲ್ಲಿ ಇಟ್ಕೊಂಡಿದ್ದೀವಿ? ಈಗ ನೋಡಿ, ಯಾವುದೇ ಆ ಥರ ಕ್ರಿಮಿನಲ್ ಇಶ್ಯೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಾವು ಫುಲ್ ಟಚ್ ಅಲ್ಲಿದ್ದೇವೆ ಫ್ಯಾಮಿಲಿ ಜೊತೆ. ದಸ್ತಗೀರ್ ಸಾಹಬ್ ಪಂಡಾರಿ ಅವ್ರ ಜೊತೆ ಟಚಲ್ಲಿದ್ದೇವೆ, ಅವ್ರಿಗೂ ಕೂಡ ನಡೀತಾ ಇದೆ. ಅವರು ಏನಾದರೂ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ, ಆ ಒಂದು ವಿಷಯ ಒಂದು ನಮ್ಮ ಲೈನ್ ಆಫ್ ಇನ್ವೆಸ್ಟಿಗೇಷನ್, ಲೈನ್ ಆಫ್ ಡೈರೆಕ್ಷನ್ ಇದೆ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನೋಡಿದರೆ ಯಾವುದೇ ಕಾರಣಕ್ಕೆ ಇದು ಕಮ್ಯುನಲ್ ಮ್ಯಾಟರ್ ಅಲ್ಲ, ಸಮ್ ಇಂಟರ್ನಲ್ ಮ್ಯಾಟರ್ ಇದೆ. ಅವ್ರಿಗೂ ಐಡಿಯಾ ಇದೆ, ಅವ್ರಿಗೂ ಗೊತ್ತಿದೆ. ಆ ಒಂದು ಮ್ಯಾಟರ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ಫಾರ್ಮಲಿ ನೋಡಿ, ನಾವು ಇಷ್ಟೇ ಹೇಳೋಕ್ಕಾಗಲ್ಲ. ಐ ಆಮ್ ಶ್ಯೂರ್ ತಮ್ಮ ಕಡೆಯಿಂದ ಏನಾದರೂ ಮಾಹಿತಿ ಇದ್ದರೆ ತಾವು ಕೂಡ ನಾವು ಸರ್ ಎಷ್ಟು ಜನ ಬಂದಿರ್ಬೋದು? ಮಲ್ಟಿಪಲ್ ಜನ ಬಂದಿರ್ಬೋದು, ಒಬ್ಬರು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಒಂದು ಸಿಂಟೆಕ್ಸ್ ಟ್ಯಾಂಕ್ ತಂದಿದ್ದಾರೆ ಅಲ್ಲಿ, ಅವೆಲ್ಲ ನೋಡಿರ್ತೀವಿ. ಇಲ್ಲಿ ಆಲ್ಮೋಸ್ಟ್ 100 ಲೀಟರ್ ಕ್ಯಾನ್ ತಂದಿದ್ದಾರೆ, ಮತ್ತು ಬೇರೆ ಬೇರೆ ಐಟಮ್ ಕೂಡ ಇದೆ. ಅದೆಲ್ಲ ಪ್ರಾಪರ್ ಒಂದು ಸೆಟಪ್ ಮಾಡಲಿಕ್ಕೆ ಮಿನಿಮಮ್ ಗೆಸ್ ಪ್ರಕಾರ 4-5 ಜನ ಮಿನಿಮಮ್ ಬೇಕು. ಸೊ ನೀವೇ ಡಿಟೆಕ್ಟ್ ಕೇಸ್ ಸರ್, ಈ ಥರದ್ದು ಪೆಟ್ರೋಲ್ 100 ಲೀಟರ್ ಪೆಟ್ರೋಲ್ ಎಲ್ಲ ಬಳಕೆ ಮಾಡ್ತಾರೆ, ಇದು ಸೀರಿಯಸ್ ಇಶ್ಯೂ ಸರ್. ಆ ಮಟ್ಟಿಗೆ ದ್ವೇಷ ಏನು ಮರ್ಡರ್ ಇಸ್ ಎ ಸೀರಿಯಸ್ ಇಶ್ಯೂ. We are detecting, we are investigating a murder case. Murder is a serious issue. That is what all has been used. We will ensure that
every single issue that comes to our notice is investigated properly. All issues which are coming to our notice are verified properly, and will take very, very strict action against those who have bothered to even think that they can do. So anybody who is involved directly or indirectly will take action against them. ಸರ್ ಮೇಲ್ನೋಟಕ್ಕೆ ಯಾವ ಇಶ್ಯೂ ಇರುತ್ತೆ ಅನ್ಸುತ್ತೆ ಸರ್ ಮೇಲ್ನೋಟಕ್ಕೆ ಯಾವ ಇಶ್ಯೂಯಿಂದ ಆಗುತ್ತೆ ಅಂತ ಅನ್ಸುತ್ತೆ Internal matter ಇದೆ, some private personal matter it looks ಮೇಲ್ನೋಟಕ್ಕೆ. ವೈಯಕ್ತಿಕ ದ್ವೇಷ ಇರಬಹುದು, ಆ ಒಂದು ಸದ್ಯಕ್ಕೆ ಕಾಣ್ತಾ ಇದೆ. ಬಟ್ ನೋಡಿ ಇನ್ವೆಸ್ಟಿಗೇಷನ್ ಏನಾಗುತ್ತೆ, ಮೇಲ್ನೋಟಕ್ಕೆ ಏನ್ ಕಾಣುತ್ತೆ, ಫೈನಲ್ ಏನಾಗುತ್ತೆ, ವ್ಯತ್ಯಾಸ ಇರಬಹುದು. ಸೊ ಸದ್ಯಕ್ಕೆ ನಮಗೆ ಅದಕ್ಕೆ ನಾನು ಅಷ್ಟು ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀನಿ, ಈ ಒಂದು ಕಮ್ಯುನಲ್ ಮ್ಯಾಟರ್ ಅಲ್ಲ, ಇಂಟರ್ನಲ್ ಮ್ಯಾಟರ್. ಥ್ಯಾಂಕ್ ಯು.